ಅಬುಧಾಬಿಯಲ್ಲಿನ ಯುದ್ಧದ ಭೀಕರತೆಯನ್ನ ಕನ್ನಡಿಗರು ತೆರೆದಿಟ್ಟಿದ್ದಾರೆ. ಅಬುಧಾಬಿಯಿಂದ ತವರಿಗೆ ವಾಪಸ್ಸಾದಂತಹ ನಿಸರ್ಗ ದಂಪತಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ವಿವರಿಸಿದ್ದಾರೆ. ಅಬುಧಾಬಿಯಲ್ಲಿ ಶನಿವಾರ ರಾತ್ರಿಯಿಂದಲೇ ಬಾಂಬ್ ಬೀಳ್ತಾ ಇತ್ತು. ಬಾಂಬ್ ಬೀಳೋದನ್ನ ನಾವು ಕಣ್ಣಾರೆ ನೋಡಿದ್ದೇವೆ. ಇಂದು ಅಬುಧಾಬಿಯಿಂದ 2 ವಿಮಾನ ಬಂದಿದೆ. ನಾವಿದ್ದ ಸ್ಥಳದಿಂದ 1 ಕಿಲೋಮೀಟರ್ ದೂರದಲ್ಲೇ ಬಾಂಬ್ ಬಿತ್ತು ಅಂತ ಹೇಳ್ತಾರೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಈಗಾಗಲೇ ಯುದ್ಧ ನಡೀತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಭಾರತಕ್ಕೆ ವಾಪಸ್ ಕೂಡ ಬರ್ತಾ ಇದ್ದಾರೆ. ದುಬೈನಿಂದ ಈಗಾಗಲೇ ಕೆಲವರು ಮರಳಿ ಬಂದಿರುವಂಥದ್ದು. ಅವ್ರು ನಮ್ಮೊಂದಿಗೆ ಅವರೇ ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಹೇಗಿತ್ತು ಅಲ್ಲಿನ ಸಿಚುವೇಶನ್? ಯಾವ ರೀತಿಯಲ್ಲಿ ಅಲ್ಲಿನ ಒಂದು ಸಿಚುವೇಶನ್ನ ನೀವು ಹ್ಯಾಂಡಲ್ ಮಾಡಿದ್ರಿ? ಫೇಸ್ ಮಾಡಿದಂಥ ಪರಿಸ್ಥಿತಿ ಹೇಗಿತ್ತು ಅಂತ? ಸ್ಟಾರ್ಟಿಂಗ್ ಶುರುವಾಗಿದ್ದು ಸ್ಯಾಟರ್ಡೇ 12 o'clock. ನಾವು ಅಬುಧಾಬಿಯಲ್ಲಿ ಇದ್ದಿದ್ದು. 12 o'clock ಹಂಗೆ ನಮಗೆ ಮಿಸೈಲ್ಸ್ ಇಂಟರ್ಸೆಪ್ಟ್ ಆಗಿದ್ದು ಕಾಣ್ತು, ನೋಡಿದ್ವಿ ನಾವು ಕೂಡ. ಸೊ ಆಮೇಲೆ ಅಂಥದ್ದೇನು ಭಯ ಆಗಲಿಲ್ಲ ಸ್ಟಾರ್ಟಿಂಗು. ಆಮೇಲೆ ಓಕೆ, ಈವ್ನಿಂಗ್ ಅಷ್ಟೊಳಗೆ ಏನೂ ಇರಲಿಲ್ಲ. ಮತ್ತೆ ನೈಟ್ ಶುರುವಾಯಿತು. ನಮಗೆ ಎಮರ್ಜೆನ್ಸಿ ಅಲರ್ಟ್ ಎಲ್ಲ ಬರೋದು, ಅಂದರೆ ಸೇಫ್ ಜಾಗಕ್ಕೆ ಹೋಗ್ರಿ, ವಿಂಡೋ ಸೈಡ್ ಇರಬೇಡ್ರಿ, ಮನೆ ಒಳಗಡೆ ಡೋರ್ ಹತ್ರ ಹೋಗಿ ಅಂತೆಲ್ಲ ಹೇಳಿದರು. ಸೊ ನಾವು ಡೋರ್ ಹತ್ರ ಎಲ್ಲ ಹೋಗ್ತಿದ್ವಿ. ಆಮೇಲೆ ಅಪಾರ್ಟ್ಮೆಂಟ್ ಅಂಡರ್ಗ್ರೌಂಡ್ಗೆಲ್ಲ ಹೋಗಿ ಇನ್ ಕೇಸ್ ಎಮರ್ಜೆನ್ಸಿ ಅಂತೆಲ್ಲ ಹೇಳಿದರು. ಆಮೇಲೆ ನಮ್ಮ ಫ್ಲೈಟ್ ಇದ್ದಿದ್ದು ಇವತ್ತು ಸ್ವಲ್ಪ ಡಿಲೇ ಆಯಿತು. ಮಧ್ಯಾಹ್ನ ಬರೋದ್ರೆ ಸ್ವಲ್ಪ ಡಿಲೇ ಆಯಿತು, ಒಂದು 2-3 hours ಡಿಲೇ ಆಯಿತು. ಸೊ ಅಬುಧಾಬಿಯಿಂದ ಇವತ್ತು 2 ಫ್ಲೈಟ್ ಬಂದಿದೆ. ಸರ್, ಹೇಗಿತ್ತು ಅಲ್ಲಿನ ವಾರ್ ಸಿಚುವೇಶನ್? ಏನಾದರೂ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ? ನಾವು ನೋಡಿದ್ವಿ, ಒಂದು ಡೆಬ್ರಿ ಬಿದ್ದದ್ದು ನಾವು ನೋಡಿದ್ದೀವಿ. ನಮ್ಮ ಅಪಾರ್ಟ್ಮೆಂಟಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ಬಿದ್ದದ್ದು ನೋಡಿದ್ದೀವಿ. ಫುಲ್ ಹೊಗೆ ಎಲ್ಲ ಇತ್ತು, ಒಂದು ಸ್ವಲ್ಪ ಭಯ ಆಗಿತ್ತು. ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬೋದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.